ನ್ಯಾಯಬೆಲೆ ಅಂಗಡಿಯಲ್ಲೇ ಅನ್ಯಾಯ. ನಮಸ್ಕಾರ ವೀಕ್ಷಕರೇ, ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದೇವರು ಕೊಟ್ರು ಪೂಜಾರಿ ಕೊಡ್ಲಿಲ್ವಂತೆ. ಎಸ್, ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಸರ್ಕಾರ ಬಡವರಿಗೆ ಅನ್ನಭಾಗ್ಯ ಉಚಿತವಾಗಿ ನೀಡ್ತಾ ಇದ್ರೆ, ಈ ಗ್ರಾಮದ ನ್ಯಾಯಬೆಲೆ ಅಂಗಡಿಯ ಪರವಾನಗಿ ಪಡೆದುಕೊಂಡಿರುವ ಈ ಆಸಾಮಿ ಮಾತ್ರ ಬಡ ಜನರಿಗೆ ಉಚಿತವಾಗಿ ಅನ್ನಭಾಗ್ಯ ನೀಡದೆ ಬಡವರ ಹತ್ತಿರ ಹಣ ಸುಲಿಗೆ ಮಾಡ್ತಾ ಇದ್ದಾನೆ ಕಣ್ರಿ. ಹೌದು ವೀಕ್ಷಕರೇ, ರಾಜು ತೇಲಿ ಎಂಬ ಈ ವ್ಯಕ್ತಿಯು ಜನರ ಬಳಿ ಒಂದು ರೇಷನ್ ಕಾರ್ಡ್ಗೆ ಪ್ರತಿ ತಿಂಗಳು 20 ರೂಪಾಯಿಯಂತೆ ಹಣ ವಸೂಲಿ ಮಾಡ್ತಿದ್ದಾನೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಈತ ಜನರ ಬಳಿ ಸುಲಿಗೆ ಮಾಡ್ತಿದ್ದಾನೆ ಅಂತ. ಈತನಿಗೆ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಮೇಲೆಯಾದ್ರೂ ಇದರ ಬಗ್ಗೆ ಗಮನ ಹರಿಸಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನ ಕಾಯ್ದು ನೋಡಬೇಕಿದೆ. ವರದಿ ಅಲೋಕ್ ಚೌಗ್ಲೆ, ಓಂ ನ್ಯೂಸ್ ಕನ್ನಡ, ಗೋಕಾಕ್.